ಒಂದ್ಸರಿ ಕರೆಗಳಿಗೆತ್ತಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ನಾವು ಏನು ಬಂದಿರೋದು? ಯೂತ್ ಅಲ್ವಾ? ಬಟ್ ಒಂದು ಇಷ್ಟು ಯೂತ್ ಇಲ್ಲಿದ್ದಾರೆ ಮತ್ತು ಇಷ್ಟೇ ಶಕ್ತಿ ಇರೋದು ಶಕ್ತಿಯಾಗಿ ಹಲ್ಲೆಲೂಯಾ. ಇನ್ನೂ ಸ್ವಲ್ಪ ಶಕ್ತಿ ಇದೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. 40ನೇ ಕೀರ್ತನೆ 2ನೇ ವಾಕ್ಯ ಈ ರೀತಿ ಹೇಳ್ತಾ ಇದ್ದಾರೆ, ನನ್ನನ್ನು ನಾಶನದ ಬುದ್ಧಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡುವನು. ಹಲ್ಲೆಲೂಯಾ. ನಮ್ಮನ್ನು ಎಲ್ಲಿಂದ ಎತ್ತಿರೋದು? ಒಂದಷ್ಟು ಸಣ್ಣ ಎಕ್ಸಾಂಪಲ್ ಹೇಳಿ ಈ ವರ್ಷ ಸ್ಟಾರ್ಟ್ ಮಾಡಕ್ಕೆ ಇಷ್ಟಪಡ್ತಾರೆ. ನಾವು ಒಂದು ಅಂಗಡಿಗೆ ಹೋಗಿದ್ದು ಅನ್ಕೊಳ್ಳಿ, ಹೋಗುವಾಗ ನಮಗೆ ಕಣ್ಣಿಗೆ ಇಷ್ಟವಾಗಿರುವ, ನಮಗೆ ಕಣ್ಣಿಗೆ ಇಬ್ಬವಾಗಿರುವ ಒಂದು ವಸ್ತುವನ್ನು ನೋಡಿದರೆ ನಾವು ಏನು ಮಾಡ್ತೀವಿ? ಅದನ್ನೇ ಅಂಗಡಿಗೆ ತೆಗೆದುಕೊಳ್ಳಕ್ಕೆ ಇಷ್ಟಪಡ್ತಾರೆ ಇಲ್ವೋ? ನೀವು ಆನ್ಸರ್ ಹೇಳ್ಬೇಕು. ನೀವು ನಡೆಸಿದ್ರೆ ಒಂದು ಎಫೆಕ್ಟ್ ಇರಲ್ಲ. ನೀವು ಮಾತಾಡಬೇಕು. ಯಾಕೆ ನಾವೆಲ್ಲರೂ ಒಂದಾಗಿ ಸೇರಿ ದೇವರಿಗೆ ಮಹಿಮೆಯನ್ನು ಕೊಡೋದಕ್ಕೆ ಬಂದಿರೋದು ಅಲ್ವಾ? ನೀವು ಹೇಳ್ಬೇಕು, ಅದು ತೆಗೆದುಕೊಳ್ಳಕ್ಕೆ ಇಷ್ಟಪಡ್ತಿರೋ ಇಲ್ವೋ? ಆವಾಗ ಫಸ್ಟ್ ನಾವು ಅದರಲ್ಲಿ ಏನು ಮಾಡ್ತೀವಿ? ಅದನ್ನು ಪ್ರೈಸ್ ತೆಗೆದುಕೊಳ್ತೀವಿ. ಬಟ್ ನಮ್ಗದು ಇಷ್ಟ ಆಯ್ತು ಅಂದ್ರೆ ಆ ಪ್ರೈಸ್ ನಮಗೆ ಒಂದು ನಮ್ಮ ವಿಷಯನೇ ಅಲ್ಲ, ನಾವು ಕೊಟ್ಟು ತೆಗೆದುಕೊಳ್ತೀವಿ. ಬಟ್ ನಾವು ಓದಿದ ವಾಕ್ಯ ಏನಿದೆ, ನಮ್ಮ ಕರ್ತನು ನಮ್ಮನ್ನು ಎಲ್ಲಿಂದ ತೆಗೆದಿದ್ದಾನೆ? ಕರ್ತನು ನಮ್ಮ ಸೌದೆನ ನೋಡಿಲ್ಲ ಆ ಟೈಮಲ್ಲಿ, ನಮ್ಮ ಮೇಲೆ ಹೆಸರಿದೆಯಾ ಅಂತ. ಹಂಗಿದ್ರೆ ನಮ್ಮನ್ನು ತೆಗೆದುಕೊಳ್ತಾ ಇದ್ರ? ಇಲ್ಲ. ಬಟ್ ನಾವು ಮಾನುಷಿಕವಾಗಿ ನಮ್ಮ ಕಣ್ಣುಗಳಲ್ಲಿ ಯಾಕೆ ನೋಡೋದು? ಅದು ಎಷ್ಟು ಚೆನ್ನಾಗಿದೆ, ಎಷ್ಟು ಚಂದವಾಗಿದೆ, ಅದು ಎಷ್ಟು ಸುಂದರವಾಗಿದೆ ಅಂತ ನೋಡ್ತೀವಿ. ಬಟ್ ನಮ್ಮನ್ನು ದೇವರು ಆ ರೀತಿಯಲ್ಲಿ ನೋಡಿ ನಮ್ಮನ್ನು ತೆಗೆದಿದ್ದೆ ಅಂದ್ರೆ ನಾವು ಇವತ್ತು ಇಲ್ಲಿ ಕೂತಿರ್ತಿರೋದು ಇಲ್ಲ. ಅದೇ ನಾವು ನೋಡೋದು, ಮನುಷ್ಯರು ನೋಡೋದು, ದೇವರು ನೋಡೋದು ವ್ಯತ್ಯಾಸ. ನಾವು ನಾಶದ ಗುಂಡಿಯೊಳಗಡೆ ಕೆಸರಿನಲ್ಲಿ ಆಗಿದ್ದಾಗ ನಮ್ಮನ್ನು ದೇವರು ಏನ್ ಮಾಡಿದ್ದಾನೆ? ಫಸ್ಟ್ ನಮ್ಮನ್ನೇ ಹಾಕೊಂಡಿದ್ದಾನೆ. ಆಮೇಲೆ ಏನ್ ಮಾಡಿದ್ದಾನೆ? ನಮ್ಮನ್ನು ರೂಪಿಸಿದ್ದಾನೆ. ಒಂದು ರೂಪಾಂತರವನ್ನು ಕೊಟ್ಟು ನಮ್ಮ ಮನಸ್ಸಿಗೆ, ನಮ್ಮ ಶರೀರಕ್ಕೆ ಎಲ್ಲ ಒಂದು ರೂಪಾಂತರವನ್ನು ಕೊಟ್ಟು ಆಮೇಲೆ ಏನ್ ಮಾಡಿದ್ದಾನೆ? ಬೆಲೆಯನ್ನು ಕೊಟ್ಟಿದ್ದಾನೆ. ಸರಿಯೋ ಅಲ್ವೋ? ಕರ್ತನಿಗೆ ಏನ್ ಬೆಲೆ ಕೊಟ್ಟಿರೋದು? ಏನ್ ಬೆಲೆ ನಮಗಾಗಿ ಕೊಟ್ಟಿರೋದು? ಬಟ್ ನಾವು ಏನ್ ಮಾಡ್ತೀರ? ಒಳ್ಳೆಯದನ್ನು ನೋಡಿ ತೆಗಿತೀವಿ, ಬೆಲೆ ಕೊಟ್ಟು ತಗೊಂಡು ಮನೆಗೆ ಬರ್ತೀವಿ. ಬಟ್ ಒಂದು ಕುಂಬಾರನ ಹಾಡಿ ಜೇಡಿ ಮಾಡಿ ಒಂದು ಪಾತ್ರೆಯನ್ನು ಮಾಡಿ ಅದಕ್ಕೆ ಒಂದು ಬೆಲೆ ಕೊಡ್ತೀವಿ. ಪ್ರೈಸ್ ಗಾಡ್. ಹಾಗಿದ್ರೆ ನಮ್ಗೆಲ್ಲರೂ ಸೇರಿ ಆ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ತಯಾರಾಗಿದ್ದೀರಾ? ಹಾಗೆ ಒಂದು ನಿಮಿಷ ನಿಂತ್ಕೊಳ್ಳೋಣ. ನಾಷ್ಟ ಎಲ್ಲ ಮಾಡಿ ಎಲ್ಲರೂ ಬೆಳಗ್ಗೆ ನಿದ್ರೆ ನೋಡಲಿದ್ದಾರೆ ಅಲ್ವಾ? ಹಲ್ಲೆಲೂಯಾ. ನಮ್ಗೆ ಈ ಸಮಯದಲ್ಲಿ ನಮ್ಗೆ ಸೇರಿ ಹಾಡೋಣ. ಕರ್ತನೆ, ಆತ್ಮಶಕ್ತಿಯಿಂದ ನನಗೆ ತುಂಬಿಸಬೇಕು. ಎಷ್ಟು ಜನರಿಗೆ ಆಸೆ ಇದೆ? ಇವತ್ತು ನಾನು ಶಿವಮೊಗ್ಗದಲ್ಲಿ ನಾನೊಂದು ಯೂತ್ ಕ್ಯಾಂಪ್ಗಾಗಿ ಬಂದಿದ್ದೇವೆ. ಕರ್ತನೆ, ನಾನು ಬಂದು 1 ದಿವಸ ಅಲ್ಲದೆ 2 ದಿವಸ ಇಲ್ಲಿ ಇದ್ದು ಬಿಟ್ಟು ನಾವು ಸುಮ್ಮನೆ ಹೋಗೋ ರೀತಿಯಲ್ಲಿ ಅಲ್ಲ. ನಮ್ಗೆ ಏನಾಗ್ಬೇಕು? ಆತ್ಮಶಕ್ತಿ ನೀ ನಮ್ಮಲ್ಲಿ ಕೊಡಬೇಕು. ಇದರಲ್ಲಿ ಎಷ್ಟು ಜನ ಅಭಿಷೇಕವನ್ನು ಹೊಂದಿದವರಿದ್ದಾರೆ? ಎಷ್ಟು ಜನ ಇದ್ದಾರೆ? ತುಂಬಾ ಕಡಿಮೆ ಅಲ್ವಾ? ಅಭಿಷೇಕವನ್ನು ಹೊಂದೋದೇ ಇರುವ ಜನ ತುಂಬಾ ಜನ ಇದ್ದಾರೆ. ನಿಮ್ಮ ಒಳಗಡೆ ಒಂದು ಆಸೆ ಇರಬೇಕು, ಕರ್ತನೆ, ಈ ಕ್ಯಾಂಪ್ ಬಿಟ್ಟು ನಾನು ಆಚೆ ಹೋಗುವಾಗ ನಿನ್ನ ಪರಿಶುದ್ಧಾತ್ಮ ಶಕ್ತಿ ನನ್ನಲ್ಲಿ ಕೊಡಬೇಕು. ಹಲ್ಲೆಲೂಯಾ. ಹಾಗಿದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಇರಲಿ, ನಮ್ಮ ಸಹೋದರರು ಇರ್ಬೋದು, ನಮ್ಮ ಸುಹೃತ್ತುಗಳು ಇರ್ಬೋದು, ನಮ್ಮ ಗೆಳೆಯರು ಇರ್ಬೋದು,
ಅದೆಲ್ಲ ನೋಡೋದು ಬೇಡ. ಅಲ್ಪ ಸಮಯವು ಕರ್ತನಿಗಾಗಿ. ಹಲ್ಲೆಲೂಯಾ. ನಾವು ಸೇರಿ ಹಾಡೋಣ. ಆತ್ಮಶಕ್ತಿಯಿಂದ ನನ್ನನ್ನು ತುಂಬಿಸಯ್ಯ. ಏನಿಗೋಸ್ಕರ? ದಿನ ನಿತ್ಯ ನಿನ್ನನ್ನು ಆರಾಧಿಸ. ಆಮೇಲೆ ಪ್ರೈಸ್ ಗಾಡ್. ಆತ್ಮಶಕ್ತಿಯಿಂದ ನನ್ನ ತುಂಬಿಸಯ್ಯ. ದಿನ ನಿತ್ಯ ಆರಾಧಿಸಲು. ಅಭಿಷೇಕದಿಂದ ನನ್ನ ತುಂಬಿಸಯ್ಯ. ಆಯೇತು ಪ್ರಕಾಶಿಸಲು. ಆತ್ಮಶಕ್ತಿಯಿಂದ ನನ್ನ ತುಂಬಿಸಯ್ಯ. ದಿನ ನಿತ್ಯ ಆರಾಧಿಸಲು. ಅಭಿಷೇಕದಿಂದ ನನ್ನ ತುಂಬಿಸಯ್ಯ. ಆಯೇತು ಪ್ರಕಾಶಿಸಲು. ಅಭಿಷೇಕ ಮಾಡಿಸುರಿಸು. ಹೊಸ ಶಕ್ತಿ ಹೊಂದಿಕೊಳ್ಳಲು. ಅಭಿಷೇಕ ಮಾಡಿಸುರಿಸು. ಹೊಸ ಶಕ್ತಿ ಹೊಂದಿಕೊಳ್ಳಲು. ಅಂಧಕಾರ ಶಕ್ತಿಗಳ ಜಯಿಸುವೆಯಾಗುವೆಯೋ. ಅಂಧಕಾರ ಶಕ್ತಿಗಳ ಜಯಿಸುವೆಯಾಗುವೆಯೋ. ಆತ್ಮಶಕ್ತಿಯಿಂದ ನನ್ನ ತುಂಬಿಸಯ್ಯ. ದಿನ ನಿತ್ಯ ಆರಾಧಿಸಲು. ಅಭಿಷೇಕದಿಂದ ನನ್ನ ತುಂಬಿಸಯ್ಯ. ಆಯೇತು ಪ್ರಕಾಶಿಸಲು. ಅಭಿಷೇಕ ಮಾಡಿಸುರಿಸು. ಹೊಸ ಶಕ್ತಿ ಹೊಂದಿಕೊಳ್ಳಲು. 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 ಅಂಧಕಾರ ಶಕ್ತಿಗಳ ಜಯಿಸುವೆಯಾಗುವೆಯೋ. ಅಂಧಕಾರ ಶಕ್ತಿಗಳ ಜಯಿಸುವೆಯಾಗುವೆಯೋ. ನಾನಿನ್ನ ಆರಾಧಿಸುವೆ. ತೆರೆಯುವೆನು ಹೊರತೆಯನ್ನು. ನಾಯೇತು ಪ್ರಕಾಶಿಸಲು. ತುಂಬಿದಲು ನನ್ನ ಆತ್ಮೆಯು. ನಾನಿನ್ನ ಆರಾಧಿಸುವೆ. ತೆರೆಯುವೆನು ಹೊರತೆಯನ್ನು. ನಾಯೇತು ಪ್ರಕಾಶಿಸಲು. ಅಭಿಷೇಕ ಮಾಡಿಸುರಿಸು. ಹೊಸ ಶಕ್ತಿ ಹೊಂದಿಕೊಳ್ಳಲು. ಅಭಿಷೇಕ ಮಾಡಿಸುರಿಸು. ಹೊಸ ಶಕ್ತಿ ಹೊಂದಿಕೊಳ್ಳಲು. ಅಂಧಕಾರ ಶಕ್ತಿಗಳ ಜಯಿಸುವೆಯಾಗುವೆಯೋ. ಅಂಧಕಾರ ಶಕ್ತಿಗಳ ಜಯಿಸುವೆಯಾಗುವೆಯೋ. ಕೃಪೆಯಿಂದ ನನ್ನ ಅಭಿಷೇಕ ಮಾಡಯ್ಯ. ನನ್ನ ಶಕ್ತಿಯಿಂದಲೂ ವೈರಿಕೋಟೆಯ ಬೀಳಿಸುವೆ. ಕೃಪೆಯಿಂದ ನನ್ನ ಅಭಿಷೇಕ ಮಾಡಯ್ಯ. ಶಿವನಲ್ಲಿ ಆರಾಧಿಸುವೆ. ಆತ್ಮದಿಂದಲೂ ನನ್ನ ಶಕ್ತಿಯಿಂದಲೂ ವೈರಿಕೋಟೆಯ ಬೀಳಿಸುವೆ. ಅಭಿಷೇಕ ಮಾಡಿಸು. ಶಕ್ತಿ ಹೊಂದಿಕೊಳ್ಳಲು. ಅಭಿಷೇಕ ಮಾಡಿಸುರಿಸು. ಹೊಸ ಶಕ್ತಿ ಹೊಂದಿಕೊಳ್ಳಲು. ಅಭಿಷೇಕ ಮಾಡಿಸುರಿಸು. ಹೊಸ ಶಕ್ತಿ ಹೊಂದಿಕೊಳ್ಳಲು. ಅಂಧಕಾರ ಶಕ್ತಿಗಳ ಜಯಿಸುವೆಯಾಗುವೆಯೋ. ಅಂಧಕಾರ ಶಕ್ತಿಗಳ ಜಯಿಸುವೆಯಾಗುವೆಯೋ. ಆತ್ಮಶಕ್ತಿಯಿಂದ ನನ್ನ ತುಂಬಿಸಯ್ಯ. ದಿನ ನಿತ್ಯ ಆರಾಧಿಸಲು. ಅಭಿಷೇಕದಿಂದ ನನ್ನ ತುಂಬಿಸಯ್ಯ. ಆಯೇತು ಪ್ರಕಾಶಿಸಲು.
ತುಂಬಿಕೊಳ್ಳಲು ಅಂಧಕಾರ ಶಕ್ತಿಗಳ ಯೇಸುವೆ ಕೃಪೆಯೋ ಅಂಧಕಾರ ಶಕ್ತಿಗಳ ಯೇಸುವೆ ಕೃಪೆಯೋ ಹಲ್ಲೆಲೂಯಾ ಆಮೆನ್ 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 ಉದಾಹರಣ ಶಬ್ದ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನೆಂದರೆ ನನಗೆ ಸಾಕು. ಎಷ್ಟು ಜನರಿಗೆ ಹೇಳಲಾಗುತ್ತೆ ಕರ್ತನೆ ನೀನಿದ್ರೆ ಸಾಕು. ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ಏನು ಕಷ್ಟಗಳಾಗಲಿ ಏನು ನಷ್ಟಗಳಾಗಲಿ ಹಲ್ಲೆಲೂಯಾ ಕರ್ತನೆ ನೀನೇ ಸಾಕು ನನಗೆ. ಯುವಜನರಾಗಿರುವ ನಮಗೆ ಹಲ್ಲೆಲೂಯಾ ಇದೊಂದು ದೇವರು ಕೊಟ್ಟಿರುವ ಅವಕಾಶ. ನಮ್ಮ ಸಮಪ್ರಾಯದಲ್ಲಿರುವ ತುಂಬಾ ಮಕ್ಕಳು ತುಂಬಾ ಜನ ಈ ಲೋಕದ ದಾರಿಯಲ್ಲಿ ಹೋಗ್ತಾ ಇರುವಾಗ ನನಗಾಗಲಿ ನಿಮಗಾಗಲಿ ದೇವರು ಕೊಟ್ಟಿದ್ದ ಅವಕಾಶಕ್ಕಾಗಿ ಸ್ತೋತ್ರವನ್ನು ಆತ್ಮಾರ್ಥವಾಗಿ ನಮ್ಮ ಹೃದಯದಿಂದ ನಮಗೆ ಹೇಳೋಣ ಕರ್ತನೆ ನೀನೇ ಸಾಕು ನನಗೆ. ನನ್ನ ಜೀವನದಲ್ಲಿ ನೀನು ನನಗೆ ಕೊಟ್ಟಿರುವ ಪ್ರೀತಿಯನ್ನು ವರ್ಣಿಸಲು ನನ್ನ ಕೈಯಲ್ಲಿ ಆಗುವುದಿಲ್ಲ. ನಾನು ಈ ಭೂಮಿಯಲ್ಲಿ ಎಷ್ಟು ವರ್ಷ ಬದುಕಿದ್ರೂ ಆ ಬದುಕು ಸಾಲದಾಗಿಲ್ಲ ಅಂತ ಎಷ್ಟು ಜನರಿಗೆ ಹೇಳಲ್ಲ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚು. ನಮ್ಮ ಹೃದಯವನ್ನು ನಮ್ಮ ಕರ್ತನ ಕರೆಗಳಲ್ಲಿ ಕೊಟ್ಟು ಆತ್ಮಾರ್ಥದ ಹೃದಯದಿಂದ ನಮಗೆ ಹೇಳೋಣ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು.
ಸುಖವು ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ಎಲ್ಲರ ಕರೆಗಳ ಆಶೀರ್ವಾದಕ್ಕೆ ಹರಿಯ ಇದ್ದರೆ ಸಾಕು ತಂದ್ರಿ ದೇವಾ ನಾ ಸರ್ವ ನೀನಯ್ಯ ನೀ ಮುಂದೆ ನಾವು ಸಾಲು ತಂದ್ರಿ ದೇವಾ ನಾ ಸರ್ವ ನೀನಯ್ಯ ನೀ ಮುಂದೆ ನಾವು ಸಾಲು నా ప్రియుడా నా ప్రాణమా నిన్నారాధించదను నా జీవమా నా స్నేహమా నిన్నారాధించదను నా ప్రియుడా నా ప్రాణమా నిన్నారాధించదను నా జీవమా నా స్నేహమా నిన్నారాధించదను తండ్రి దేవా నీ ప్రేమ వర్ణించుడా నా వల్ల కాదయ్యా నీ కార్యము వివరించుడా నా బ్రతుకు చాలదయ్యా నీ ప్రేమ వర్ణించుడా నా వల్ల కాదయ్యా నీ కార్యము వివరించుడా నా బ్రతుకు చాలదయ్యా తండ్రి దేవా నీ వడిలో నాకు సుఖము తండ్రి దేవా నీ వడిలో నాకు సుఖము ನನ್ನ ಪ್ರಾಣ ಸ್ನೇಹಿತನೇ నీ సన్నిధి పరిమళమే ಸಿಹಿಗಿಂತ ನಿನ್ನ ಪ್ರೀತಿಯ ಮಧುರ ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿಗಿಂತ ನಿನ್ನ ಪ್ರೀತಿಯ ಮಧುರ ತಂದೆ ದೇವಾ ಆನಂದವೇ ನನಗೆ ಸುಖ ಎಲ್ಲರೂ ಶಿಖರಗಳನ್ನು ತೆಗೆದುಕೊಂಡು ತಂದೆ ದೇವಾ ನನ್ನ ಆನಂದವೇ ನಿನ್ನಡಿಯಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ಒಂದು ನಿಮಿಷ ಕಡೆಯೊಡೆತ್ತಿ ಕಣ್ಣುಗಳನ್ನು ಮುಚ್ಚಿಕೊಂಡು ಆ ಶಿಲುವೆಯನ್ನು ನೋಡಿಕೊಂಡು ಹಲ್ಲೆಲೂಯಾ ನಮಗಾಗಿ ಶಿಲುವೆಯಲ್ಲಿ ಪ್ರಾಣವನ್ನು ಕೊಟ್ಟ ಆತನನ್ನು ನೆನೆಸಿಕೊಂಡು ನಮ್ಮ ಸಮಪ್ರಾಯದಲ್ಲಿರುವ ಅನೇಕ ಮಕ್ಕಳು ದಾರಿ ತಪ್ಪಿ ಹೋಗಿ ಅವರು ಡ್ರಗ್ಸ್ಗೆ ಒಳಗಾಗುತ್ತಿರುವಾಗ ಪ್ರಿಯರೇ ನಮ್ಮಲ್ಲಿ ನಿಲ್ಲಿಸಿರುವ ಆತನಿಗೆ ಮಹಿಮೆಗಳನ್ನು ಸಲ್ಲಿಸು. ಹಲ್ಲೆಲೂಯಾ. ಆಮೆನ್.
கண்களென்னை கண்டதாலே முடிந்ததென்று நினைத்த நான் உயிர் வாழ்கின்றேன். உம்மழகான கண்களென்னை கண்டதாலே முடிந்ததென்று நினைத்த நான் உயிர் வாழ்கின்றேன். யாரும் அறியாத என்னை நன்றாய் அறிந்து தேடி வந்த நல்ல நேசரே. யாரும் அறியாத என்னை நன்றாய் அறிந்து தேடி வந்த நல்ல நேசரே. முடிந்ததென்று நினைத்த நான் உயிர் வாழ்கின்றேன்.